Hi dear students, welcome to YGG Circle. Dear students, in this video I am going to give you the summary of the story 3 questions. This is a very beautiful story. Let's discuss the summary of the story. Once upon a time, there was a certain king who knew he could never fail if he knew the answers to his 3 questions. These questions were: what is the right time to begin something? Which people should he listen to? What is the most important thing for him to do? These are the 3 questions aroused in the king's mind. So he wanted to get the answers for these 3 questions. ಅಂದರೆ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನ ತಲೆಯಲ್ಲಿ 3 ಪ್ರಶ್ನೆಗಳು ಮೂಡ್ತವೆ. ಆ 3 ಪ್ರಶ್ನೆಗಳಿಗೂ ಒಂದು ಉತ್ತರವನ್ನು ಪಡೆದುಕೊಂಡ್ರೆ ಅವನ ಜೀವನದಲ್ಲಿ ಅವನು ಯಾವತ್ತೂ ಫೇಲ್ ಆಗೋದಿಲ್ಲ ಅಂತಕ್ಕಂತಹ ಒಂದು ನಂಬಿಕೆ ಅವನಲ್ಲಿರುತ್ತೆ. ಹಾಗಾಗಿ ಆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಹಾಗಾದರೆ ಆ 3 ಪ್ರಶ್ನೆಗಳು ಯಾವುವು? ಫಸ್ಟ್ನೇ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್? ಏನಾದರೂ ಆರಂಭ ಮಾಡಬೇಕು ಅಂದರೆ ಯಾವುದು ಉತ್ತಮವಾಗಿರ್ತಕ್ಕಂತಹ ಟೈಮ್ ಆಗಿದೆ ಅಂತಕ್ಕಂತಹ ಮೊದಲನೇ ಪ್ರಶ್ನೆ. ಇನ್ನು ಎರಡನೇದು, ವಿಚ್ ಪೀಪಲ್ ಶುಡ್ ಲಿಸನ್ ಟು? ಯಾರನ್ನು ಕೇಳಬೇಕು ಅಂದರೆ ಯಾರ ಸಲಹೆಯನ್ನು ಪಡೆದುಕೊಳ್ಳಬೇಕು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಅದಾಗಿರುತ್ತೆ. ಇನ್ನು ಮೂರನೇ ಪ್ರಶ್ನೆ, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಹಿಮ್ ಟು ಡೂ? ಎಸ್, ಮಾಡಲಿಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಥಿಂಗ್ ಯಾವುದು ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಅವನದಾಗಿರುತ್ತೆ. ಈ 3 ಪ್ರಶ್ನೆಗಳಿಗೂ ಕೂಡ ಅವನು ಉತ್ತರವನ್ನು ಹುಡುಕ್ತಾ ಇರ್ತಾನೆ. To find the answers, he sent messengers throughout his kingdom, promising a large sum of money to the correct person. Many wise men came but failed because there were different answers to all the questions, which made him dissatisfied with the answers. ಆ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಬೇಕು ಅಂತೇಳಿ ಅವನು ಮೆಸೆಂಜರ್ಸ್ಗಳನ್ನು ತನ್ನ ರಾಜ್ಯಾದ್ಯಂತ, ಅಂದರೆ ತನ್ನ ಕಿಂಗ್ಡಮ್ ಏನಿರುತ್ತೆ ಸಾಮ್ರಾಜ್ಯ, ಅಲ್ಲೆಲ್ಲ ಕಡೆ ಕಳಿಸ್ಕೊಡ್ತಾನೆ. ಮತ್ತು ಯಾರು ಸರಿಯಾದ ಉತ್ತರವನ್ನು ಹೇಳ್ತಾರೋ ಅಂಥವ್ರಿಗೆ ಬಹುಮಾನವನ್ನು ಕೊಡಲಾಗುತ್ತೆ ಮತ್ತು ತುಂಬ ದುಡ್ಡನ್ನು ಕೊಡಲಾಗುತ್ತೆ ಅಂಥೇಳಿ ಪ್ರೈಸನ್ನು ಅನೌನ್ಸ್ ಮಾಡ್ತಾನೆ. ಹಾಗಾಗಿ ತುಂಬ ಜನ ಆ ಒಂದು ಕಿಂಗ್ಡಮಲ್ಲಿರ್ತಕ್ಕಂಥ ಅನೇಕ ಜನರು ಉತ್ತರಿಸಲಿಕ್ಕೆ ಮುಂದೆ ಬರ್ತಾರೆ. ಆದರೆ ಅವರೆಲ್ಲರ ಉತ್ತರಗಳು ಕೂಡ ಎಲ್ಲ ಪ್ರಶ್ನೆಗಳಿಗೂ ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಆಗಿರ್ತವೆ. ಹಾಗಾಗಿ ಆ ಕಿಂಗ್ಗೆ ಅವರ ಯಾವುದೇ ಉತ್ತರಗಳು ಕೂಡ ಸ್ಯಾಟಿಸ್ಫೈ ಆಗೋದಿಲ್ಲ. ದೆನ್ ಹಿ ಡಿಸೈಡೆಡ್ ಟು ಗೆಟ್ ಹಿಸ್ ಆನ್ಸರ್ಸ್ ಫ್ರಮ್ ಎ ಹರ್ಮಿಟ್ ಹೂ ವಾಸ್ ನೋನ್ ಫಾರ್ ಹಿಸ್ ವಿಸ್ಡಮ್. ದ ಹರ್ಮಿಟ್ ಹೂ ಲಿವ್ಡ್ ಇನ್ ದ ವುಡ್ಸ್ ಹ್ಯಾಡ್ ನೆವರ್ ಲೆಫ್ಟ್ ದ ವುಡ್ಸ್ ಆ್ಯಂಡ್ ಹ್ಯಾಡ್ ನೆವರ್ ಮೆಟ್ ಎನಿ ಒನ್ ಬಟ್ ಸಿಂಪಲ್ ಪೀಪಲ್. With this much of information, he decided to dress up ordinarily to meet him. Before reaching his hut, the king left his house with his bodyguard and went on alone. ಹೀಗೆ ಯಾವಾಗ ಜನರ ಒಂದು ಉತ್ತರಗಳು ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ವೋ ಆ ಸಂದರ್ಭದಲ್ಲಿ ನಮ್ಮ ರಾಜ ಏನು ಮಾಡ್ತಾನೆ, ಒಬ್ಬ ಹರ್ಮಿಟ್ ಇರ್ತಾನೆ. ಆ ಹರ್ಮಿಟನ್ನು ಹರ್ಮಿಟ್ ಅಂದರೆ ಇಲ್ಲಿ ಋಷಿ ಅಂತ ಕರಿಬೋದು ನಾವು. ಆ ಒಂದು ಋಷಿಯನ್ನು ಭೇಟಿಯಾಗಲಿಕ್ಕೆ ಡಿಸೈಡ್ ಮಾಡ್ತಾನೆ. ಅವನು ಇಡೀ ಆ ರಾಜ್ಯಾದ್ಯಂತ ತುಂಬ ಹೆಸರುವಾಸಿಯಾಗಿರ್ತಕ್ಕಂತಹ ಹರ್ಮಿಟ್ ಆಗಿರ್ತಾನೆ. ಆ ಹರ್ಮಿಟ್ ಏನು ಮಾಡ್ತಾನೆ, ಒಂದು ವುಡ್ ಅಂದರೆ ಇಲ್ಲಿ ಅರಣ್ಯ ಅಂತ ಕರಿಬೋದು ನಾವು, ಅರಣ್ಯದಲ್ಲಿ ಜೀವನವನ್ನು ಮಾಡ್ತಾ ಇರ್ತಾನೆ. ಮತ್ತು ಆ ಅರಣ್ಯವನ್ನು ಬಿಟ್ಟು ಯಾವತ್ತೂ ಕೂಡ ಅವನು ಹೊರಗಡೆ ಎಲ್ಲೂ ಹೋಗ್ತಾ ಇರೋದಿಲ್ಲ. ಮತ್ತು ಯಾರಾದರೂ ಅವನನ್ನು ಭೇಟಿ ಆಗಬೇಕು ಅಂದರೆ ಅವರು ತುಂಬ ಆರ್ಡಿನರಿ ಆಗಿರ್ತಕ್ಕಂಥ, ಅಂದರೆ ಸಿಂಪಲ್ ಪೀಪಲ್ ಆಗಿರಬೇಕು, ಅಂಥವರನ್ನು ಮಾತ್ರ ಆ ಒಂದು ಋಷಿ ಭೇಟಿ ಆಗ್ತಾ ಇದ್ದ. ಇಷ್ಟು ಒಂದು ಇನ್ಫಾರ್ಮೇಷನ್ ನಮ್ಮ ರಾಜನಿಗೆ ಯಾವಾಗ ಗೊತ್ತಾಗುತ್ತೋ ಅವನು ಏನು ಮಾಡ್ತಾನೆ ಅಂದರೆ ತುಂಬ ಆರ್ಡಿನರಿ ಆಗಿರ್ತಕ್ಕಂಥ ಒಂದು ಬಟ್ಟೆಗಳನ್ನು ಹಾಕ್ಕೊಂಡು ಆ ಋಷಿಯನ್ನು ಮೀಟ್ ಮಾಡಬೇಕು ಅಂತೇಳಿ ಅಲ್ಲಿಗೆ ಹೋಗ್ತಾನೆ. ಆ ಋಷಿಯ ಒಂದು ಗುಡಿಸಲನ್ನು ಮುಟ್ಟೋದಕ್ಕಿಂತ ಮೊದಲು ತನ್ನ ಒಂದು ಹಾರ್ಸ್ ಏನಿರುತ್ತೋ ಅದನ್ನು ಮತ್ತು ಅವನ ಬಾಡಿ ಗಾರ್ಡ್ಸ್ ಏನಿರ್ತಾರೋ ಅವರೆಲ್ಲರನ್ನು ಕೂಡ ಆ ವುಡ್ಡಿಂದ ಹೊರಗಡೆ ಬಿಟ್ಬಿಟ್ಟು ತಾನೊಬ್ಬನೇ ಆ ಋಷಿ ಹತ್ರ ಹೋಗ್ತಾನೆ. ವೆನ್ ಹಿ ರೀಚ್ಡ್ ದ ಹಟ್, he saw the hermit digging the ground in front of his hut. The hermit greeted the king and continued digging. He was an old and weak man. The king asked him the answers of his 3 questions. However, the hermit didn't answer. He just kept on digging. The king then took his spade from him and dug.
ದ ಹರ್ಮಿಟ್ ಥ್ಯಾಂಕ್ಡ್ ಹಿಮ್. ಹೀಗೆ ರಾಜ ತನ್ನ ಒಂದು ಬಾಡಿಗಾರ್ಡ್ಸ್ ಮತ್ತು ಹಾರ್ಸನ್ನು ಅರಣ್ಯದಿಂದ ಹೊರಗಡೆ ಬಿಟ್ಬಿಟ್ಟು ತಾನೊಬ್ಬನೇ ಆ ಋಷಿ ಇದ್ದಲ್ಲಿಗೆ ಬರ್ತಾನೆ. ಬಂದ ತಕ್ಷಣವೇ ಆ ಋಷಿನೂ ಕೂಡ ಈ ರಾಜರನ್ನು ನೋಡ್ತಾನೆ. ಆ ಋಷಿ ರಾಜನನ್ನು ವೆಲ್ಕಮ್ ಮಾಡ್ಕೊಂಡ್ಬಿಟ್ಟು ತನ್ನ ಕೆಲಸವನ್ನು ತಾನು ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಅಂದರೆ ಅವನೇನು ಮಾಡ್ತಾ ಇರ್ತಾನೆ, ಆ ಒಂದು ನೆಲವನ್ನು ಡಿಗ್ಗಿಂಗ್ ಅಂದರೆ ಅಗಿತಕ್ಕಂಥ ಕೆಲಸವನ್ನು ಆ ಋಷಿ ಮಾಡ್ತಾ ಇರ್ತಾನೆ. ರಾಜನನ್ನು ವೆಲ್ಕಮ್ ಮಾಡಿಕೊಂಡು ತನ್ನ ಕೆಲಸವನ್ನು ಹಾಗೇನೆ ಮುಂದುವರಿಸ್ತಾನೆ. ಆ ಋಷಿ ನೋಡಲಿಕ್ಕೆ ತುಂಬ ಓಲ್ಡ್ ಆಗಿರ್ತಾನೆ ಮತ್ತು ನೋಡಲಿಕ್ಕೆ ತುಂಬ ವೀಕ್ ಆಗಿ ರಾಜನಿಗೆ ಕಾಣ್ತಾನೆ. ಆಗ ರಾಜ ಆ ಒಂದು ಋಷಿಯನ್ನು ತನ್ನ 3 ಪ್ರಶ್ನೆಗಳನ್ನು ಕೇಳ್ತಾನೆ. ಆದರೆ ಆ ಋಷಿ ತನ್ನ ಕೆಲಸದಲ್ಲಿ ನಿರತನಾಗಿರ್ತಾನೆ, ರಾಜನ ಕಡೆ ಗಮನವನ್ನು ಕೊಡೋದಿಲ್ಲ. ಹಾಗೆಯೇ ತನ್ನ ಕೆಲಸ ಏನಿತ್ತೋ ಆ ಡಿಗ್ಗಿಂಗ್ ಅಂದರೆ ಅಗಿತಕ್ಕಂಥ ಕೆಲಸ ಅದನ್ನು ಹಾಗೆಯೇ ಸುಮ್ಮನೆ ಮುಂದುವರಿಸ್ತಾ ಇರ್ತಾನೆ. ಸ್ವಲ್ಪ ಹೊತ್ತು ಕಾದಂತಹ ರಾಜನಿಗೆ ತುಂಬ ಬೇಸರ ಆಗುತ್ತೆ. ಯಾಕೆಂದರೆ ಋಷಿ ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ ಅವನಿಗೆ. ಹೀಗಾಗಿ ಏನು ಮಾಡ್ತಾನೆ ಅಂದರೆ ಆ ಋಷಿಯ ಕೈಯಿಂದ ಕೆಲಸವನ್ನು ತೆಗೆದುಕೊಂಡು ತಾನೇ ಆ ಒಂದು ಮಣ್ಣನ್ನು ಅಗಿತಕ್ಕಂಥ ಕೆಲಸವನ್ನು ಆರಂಭ ಮಾಡ್ತಾನೆ. ಆಗ ಋಷಿ ಅವನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಆಫ್ಟರ್ ಡಿಗ್ಗಿಂಗ್ 2 beds, the king repeated his questions. However, instead of answering him, he asked for the spade so that he could dig. But the king did not give him the spade and continued to dig. The sun set. The king stood up and asked the hermit if he would answer his questions. If not, then he would go home. ಹೀಗೆ ಋಷಿಯಿಂದ ಒಂದು ಆ ಸ್ಪೇಡನ್ನು ತೆಗೆದುಕೊಂಡು ಆ ಡಿಗ್ ಮಾಡಲಿಕ್ಕೆ ಏನು ಆರಂಭ ಮಾಡ್ತಾನೋ ಕಿಂಗ್, 2 ಬೆಡ್ಗಳನ್ನು ಡಿಗ್ ಮಾಡ್ತಾನೆ, 2 ಬೆಡ್ಗಳನ್ನು ಅಗಿತಾನೆ. ಆನಂತರದಲ್ಲಿ ಅವನು ಮತ್ತೆ ತನ್ನ ಒಂದು 3 ಪ್ರಶ್ನೆಗಳೇನಿದ್ವೋ ಅವುಗಳನ್ನು ಋಷಿಗೆ ಕೇಳ್ತಾನೆ. ಇಷ್ಟಾದರೂ ಕೂಡ ಆ ಋಷಿ ಉತ್ತರಗಳನ್ನು ಕೊಡ್ತಾ ಇಲ್ಲ. ಆ ಋಷಿ ಏನು ಮಾಡ್ತಾನೆ, ಆ ರಾಜನಿಂದ ಆ ಸ್ಪೇಡನ್ನು ವಾಪಸ್ ಕೇಳ್ತಾ ಇರ್ತಾನೆ. ಯಾಕೆಂದರೆ ಅವನು ಆ ಒಂದು ಡಿಗ್ಗಿಂಗ್ ಕೆಲಸವನ್ನು ಕಂಟಿನ್ಯೂ ಮಾಡಲಿಕ್ಕೆ. ಬಟ್ ದ ಕಿಂಗ್ ಡಿಡ್ ನಾಟ್ ಗಿವ್ ಹಿಮ್ ದ ಸ್ಪೇಡ್. ಆದರೆ ರಾಜ ಆ ಒಂದು ಸ್ಪೇಡನ್ನು ಆ ಋಷಿ ಕೈಲಿ ಕೊಡೋದಿಲ್ಲ. ಆ್ಯಂಡ್ ಕಂಟಿನ್ಯೂ ಟು ಡಿಗ್. ತಾನೇನು ಅಗಿತಾ ಇದ್ನೋ ತನ್ನ ಕೆಲಸವನ್ನು ಮತ್ತೆ ಮುಂದುವರಿಸ್ತಾನೆ. ಅಲ್ಲಿಗೆ ದ ಸನ್ಸೆಟ್ ಅಂದರೆ ಸೂರ್ಯಾಸ್ತವಾಗ್ತಕ್ಕಂತಹ ಒಂದು ಸಮಯ ಬರುತ್ತೆ. ದ ಕಿಂಗ್ ಸ್ಟುಡ್ ಅಪ್ ಆ್ಯಂಡ್ ಆಸ್ಕ್ಡ್ ದ ಹರ್ಮಿಟ್ ಇಫ್ ಹಿ ವುಡ್ ಆನ್ಸರ್ ಹಿಸ್ ಕ್ವಶನ್ಸ್. ಎಸ್, ನನಗೆ ಉತ್ತರಗಳನ್ನು ಹೇಳ್ತಿರೋ ಇಲ್ವೋ ನೀವು, ನಾನು ಮತ್ತೆ ನನ್ನ ರಾಜ್ಯಕ್ಕೆ ಹೋಗಬೇಕು ಅಂಥೇಳಿ ಆ ಋಷಿಯನ್ನು ಮತ್ತೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. Then someone came running. It was a bearded man who had pressed his hands against his stomach, from where blood was flowing. The king and the hermit treated him, and then the bleeding stopped. After regaining consciousness, the bearded man apologized to the king and explained who he was. ಸರಿಯಾಗಿ ಅದೇ ಸಮಯಕ್ಕೆ ಏನಾಗುತ್ತಪ್ಪ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಅವ್ರ ಕಡೆನೇ ಓಡಿ ಬರ್ತಾ ಇರ್ತಾನೆ. ಮತ್ತು ಇಟ್ ವಾಸ್ ಎ ಬಿಯರ್ಡೆಡ್ ಮ್ಯಾನ್ ಹೂ ಹ್ಯಾಡ್ ಪ್ರೆಸ್ಡ್ ಹಿಸ್ ಹ್ಯಾಂಡ್ಸ್ ಅಗೇನ್ಸ್ಟ್ ಹಿಸ್ ಸ್ಟಮಕ್. ಆ ವ್ಯಕ್ತಿ ತನ್ನ ಹೊಟ್ಟೆ ಮೇಲೆ ಕೈಯನ್ನು ಒತ್ತಿ ಹಿಡ್ಕೊಂಡು ಆ ಕಡೆ ಓಡಿ ಬರ್ತಾ ಇರ್ತಾನೆ. ಫ್ರಮ್ ವೇರ್ ಬ್ಲಡ್ ವಾಸ್ ಫ್ಲೋಯಿಂಗ್. ಆ ಒಂದು ಹೊಟ್ಟೆ ಭಾಗದಿಂದ ರಕ್ತ ಹೊರಗಡೆ ಬರ್ತಾ ಇರುತ್ತೆ. ದ ಕಿಂಗ್ ಆ್ಯಂಡ್ ದ ಹರ್ಮಿಟ್ ಟ್ರೀಟೆಡ್ ಹಿಮ್ ಆ್ಯಂಡ್ ದೆನ್ ದ ಬ್ಲೀಡಿಂಗ್ ಸ್ಟಾಪ್ಡ್. ಎಸ್, ಏನಾಗುತ್ತೆ, ಆ ಕಿಂಗ್ ಮತ್ತು ಹರ್ಮಿಟ್ ಏನು ಆ ವ್ಯಕ್ತಿಯನ್ನು ನೋಡ್ತಾರೋ ಅವನಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ, ಫಸ್ಟ್ ಏಡನ್ನು ಮಾಡ್ತಾರೆ ಅವನಿಗೆ. ಸಡನ್ಲಿ ಏನಾಗುತ್ತೆ, ಆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಆ ವ್ಯಕ್ತಿಗೆ ಒಂದು ಸ್ವಲ್ಪ ತಾದ್ಮೇಲೆ ಕಾನ್ಸಿಯಸ್ನೆಸ್ ಅಂದರೆ ಪ್ರಜ್ಞೆ ಮರಳಿ ಬರುತ್ತೆ. ಆಗ ಅವನು ರಾಜನನ್ನು ಕ್ಷಮೆಯನ್ನು ಕೇಳ್ತಾ ಇದ್ದಾನೆ ಮತ್ತು ತಾನು ಯಾರೆಂಬುದನ್ನು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾನೆ. Actually, the bearded man was the king's enemy and sought revenge from him, as the king had once seized his brother's property and had put him to death. ಎಸ್, ಹಾಗಾದರೆ ಅಲ್ಲಿ ಆ ಒಂದು ಬಿಯರ್ಡೆಡ್ ಮ್ಯಾನ್ ಯಾರಿರ್ತಾನೋ ಅವನು ಆ ಒಂದು ರಾಜನ ಶತ್ರು ಆಗಿರ್ತಾನೆ. ಮತ್ತು ಅಲ್ಲಿ ಬಂದಂತಹ ಉದ್ದೇಶ ಏನಾಗಿರುತ್ತೆ ಅಂದರೆ ಆ ರಾಜನ ವಿರುದ್ಧ ರಿವೆಂಜ್ ಅಂದರೆ ಸೇಡನ್ನು ತೀರಿಸ್ಕೋಬೇಕು ಅಂಥೇಳಿ ಅಲ್ಲಿಗೆ ಬಂದಿರ್ತಾನೆ. ಯಾವ ಸೇಡು ಅಂದರೆ ಆ ಒಂದು ಬಿಯರ್ಡೆಡ್ ಮ್ಯಾನ್ ಏನಿರ್ತಾನೋ ಅವನ ಬ್ರದರ್ನ ಒಂದು ಪ್ರಾಪರ್ಟಿ ಏನಿರುತ್ತೋ ಅದನ್ನು ಈ ರಾಜ ಕಿತ್ಕೊಂಡಿರ್ತಾನೆ ಮತ್ತು ಅವನನ್ನು ಕೊಂದಿರ್ತಾನೆ. ಆ ಒಂದು ತನ್ನ ಸಹೋದರನ ಸಾವಿನ ಸೇಡನ್ನು ತೀರಿಸ್ಕೋಬೇಕು ಅಂತೇಳಿ ಈ ವ್ಯಕ್ತಿ ಅಲ್ಲಿಗೆ ಬಂದಿರ್ತಾನೆ. ಆ ಒಂದು ಸತ್ಯವನ್ನು ಆ ವ್ಯಕ್ತಿ ರಾಜನ ಮುಂದೆ ಹೇಳ್ತಾನೆ. However, the king had saved his life
And so the man declared himself to be his most faithful servant. After the conversation with the bearded man was over, he went to the hermit and repeated his questions. The hermit replied that the king had got his answers already, and to clear his doubts, he gave the answers. The most important time is now. The most necessary person is the person you are with at a particular moment. And the most important business is to do that person good. ಈ ರೀತಿಯಾಗಿ ಆ ಸೇಡನ್ನು ತೀರಿಸಿಕೊಳ್ಳಲು ಬಂದಂತಹ ವ್ಯಕ್ತಿಯನ್ನೇ ನಮ್ಮ ರಾಜ ಕಾಪಾಡ್ತಾನೆ. ಹಾಗಾಗಿ ಅವರಿಬ್ಬರು ಈಗ ಫ್ರೆಂಡ್ಸ್ ಆಗ್ತಾ ಇದ್ದಾರೆ. ಆ ವ್ಯಕ್ತಿ ರಾಜನಿಗೆ ಏನಂತ ಹೇಳ್ತಾನೆ ಅಂದರೆ, ನಾನು ಇನ್ಮೇಲೆ ನಿಮ್ಮ ಫೇತ್ಫುಲ್ ಸರ್ವೆಂಟ್ ಆಗಿರ್ತೀನಿ, ಯಾಕಂದರೆ ನೀವು ನನ್ನ ಜೀವನವನ್ನು ಕಾಪಾಡಿದ್ದೀರಾ ಅಂಥೇಳಿ ಆ ವ್ಯಕ್ತಿ ರಾಜನಿಗೆ ಹೇಳ್ತಾನೆ. ಅದಾದ ನಂತರದಲ್ಲಿ ಅವರಿಬ್ಬರು ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಹಾಗೆ ಅವರಿಬ್ಬರು ಮಾತನಾಡಿದ ಸ್ವಲ್ಪ ಹೊತ್ತಿನ ನಂತರ ರಾಜ ಸೀದಾ ಹರ್ಮಿಟ್ ಹತ್ರ ಹೋಗ್ತಾನೆ. ಹರ್ಮಿಟ್ ಹತ್ರ ಹೋಗ್ಬಿಟ್ಟು ಮತ್ತೆ ತನ್ನ ಪ್ರಶ್ನೆಗಳನ್ನು ಆ ಹರ್ಮಿಟ್ ಮುಂದೆ ಇಡ್ತಾನೆ. ಆಗ ಹರ್ಮಿಟ್ ಅಂದರೆ ಋಷಿ ಏನಂತ ಹೇಳ್ತಾನೆ ಅಂದರೆ, ನೀನು ಆಲ್ರೆಡಿ ಉತ್ತರವನ್ನು ಪಡೆದುಕೊಂಡಿದೆಯಾ ಅಂಥೇಳಿ ರಾಜನಿಗೆ ಉತ್ತರಿಸ್ತಾನೆ. ಋಷಿ ನೀ ಆಲ್ರೆಡಿ ಉತ್ತರಗಳನ್ನು ಪಡೆದುಕೊಂಡಿದೆಯಾ ಅಂತ ರಾಜನಿಗೆ ಹೇಳಿದ ತಕ್ಷಣವೇ ರಾಜನಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಆ ಒಂದು ಕನ್ಫ್ಯೂಷನನ್ನು ದೂರ ಮಾಡಲಿಕ್ಕೆ ಆ ಒಂದು ಹರ್ಮಿಟ್ ನೇರವಾಗಿ ಉತ್ತರಗಳನ್ನೇ ಹೇಳ್ತಾ ಇದ್ದಾರೆ. ನೋಡಿ, ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಏನು ಹೇಳ್ತಾ ಇದ್ದಾರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಈಸ್ ನೌ. ಎಸ್, ನೌ ಅಂದರೆ ಈಗ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಟೈಮ್ ಅಂತೇಳಿ ಅವರು ಹೇಳ್ತಾರೆ. ಅಂದರೆ ವರ್ತಮಾನ ಅಂದರೆ ಈಗಿರ್ತಕ್ಕಂತಹ ಟೈಮ್ ಏನಿದೆನೋ ಅದೇ ಜೀವನದಲ್ಲಿ ಬಹಳ ಮುಖ್ಯವಾದದ್ದು ಅಂತ ಅವ್ರ ಉತ್ತರ ಆಗಿರುತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆಗೆ ದ ಮೋಸ್ಟ್ ನೆಸಸರಿ ಪರ್ಸನ್ ಈಸ್ ದ ಪರ್ಸನ್ ಯು ಆರ್ ವಿತ್ ಅಟ್ ಎ ಪರ್ಟಿಕ್ಯುಲರ್ ಮೂಮೆಂಟ್. ನಾವು ಯಾರ ಜೊತೆಯಲ್ಲಿರ್ತವೋ ಆ ಮೂಮೆಂಟಲ್ಲಿ ಅದೇ ವ್ಯಕ್ತಿ ನಮಗೆ ಬಹಳ ಮುಖ್ಯ ಆಗ್ತಾನೆ. ಮತ್ತು ಮೂರನೇ ಪ್ರಶ್ನೆಗೆ ನೋಡಿ, ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಈಸ್ ಟು ಡೂ ದ್ಯಾಟ್ ಪರ್ಸನ್ ಗುಡ್. ಎಸ್, ಯಾರು ನಮ್ಮ ಬಳಿ ಇರ್ತಾರೋ ಆ ಒಂದು ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಅಂತಹ ವ್ಯಕ್ತಿಗಳಿಗೆ ನಾವು ಒಂದು ಒಳ್ಳೆಯದನ್ನು ಮಾಡ್ತಕ್ಕಂಥದ್ದೇ ಸರಿಯಾದ ಥಿಂಗ್ ಅಂತೇಳಿ ಹರ್ಮಿಟ್ ರಾಜರಿಗೆ ಉತ್ತರವನ್ನು ಹೇಳ್ತಾನೆ. ಹೀಗೆ ಆ ಒಂದು ಹರ್ಮಿಟ್ನ ಮೂರು ಉತ್ತರಗಳು ರಾಜರಿಗೆ ತುಂಬ ಖುಷಿಯನ್ನು ಉಂಟು ಮಾಡ್ತವೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. Please share this video with your friends and don't forget to subscribe this channel for more other videos. Thank you and bye bye.